ಬುದ್ಧಿ ಸಾಲದು, ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ನನ್ನನ್ನು ನೀನು ಪ್ರೀತಿಸಿದು ಶಾಶ್ವತ ಪ್ರೇಮದಿ, ಪ್ರೀತಿ ಕರುಣೆಯಿಂದಲೇ ನನ್ನನ್ನು ಸೆಳೆದಿ. ನಿನ್ನನೆಷ್ಟು ಸ್ತುತಿಸಿದರು ಇನ್ನು ಸಾಲದು, ಇನ್ನು ಸಾಲದು. ನಿನ್ನ ಪ್ರೀತಿ ಎಷ್ಟು ಅಪಾರವೇ, ವರ್ಣಿಸಲಸದಳವಾಗಿದೆ. ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು, ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ನೀನಿಲ್ಲದಿರುತ್ತಿದ್ದರೆ ನನಗಿಲ್ಲ ನಿರೀಕ್ಷೆಯು, ಲೋಕವು ನನ್ನ ನೆಷ್ಟಾಗಿ ಹಾಗೆ ಮಾಡುತ್ತಿದ್ದರು. ನಿನ್ನ ಪ್ರೀತಿ ಕೃಪೆಗಳೇ ನನ್ನಯ ಬಲವು, ನನ್ನಯ ಬಲವು. ನಿನ್ನ ಪ್ರೀತಿ ಎಷ್ಟು ಅಪಾರವೇ, ವರ್ಣಿಸಲಸದಳವಾಗಿದೆ. ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು, ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ನಿನ್ನಲೆ ನನಗೆ ಸಂತೃಪ್ತಿಯು, ಹೃದಯಕ್ಕೆ ನೆಮ್ಮದಿಯು. ಸಂತೋಷ ಕಷ್ಟಗಳಲ್ಲಿಯೂ ನಿಂಚಿತ್ತ ಮಾಡಲು ಕಲಿಸು, ಪ್ರಾರ್ಥಿಸಿ ಕೊಂಡಾಡಲು ನಿನ್ನಯ ಪ್ರೀತಿಯ, ನಿನ್ನಯ ಪ್ರೀತಿಯ. ನಿನ್ನ ಪ್ರೀತಿ ಎಷ್ಟು ಅಪಾರವೇ, ವರ್ಣಿಸಲಸದಳವಾಗಿದೆ. ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು, ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ಶಾಲೋಮ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವಜನರೇ, ಈ ದಿನ ದೇವರ ವಾಕ್ಯವನ್ನು ಕೇಳೋದಕ್ಕಿಂತ ಮುಂಚೆ ನಾವು ಪ್ರಾರ್ಥಿಸುವ. ದೇವರು ತಾನೇ ನನ್ನ ಸಂಗಡ ನಿಮ್ಮೆಲ್ಲರ ಸಂಗಡ ಮಾತನಾಡಲಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯ ದೇವರೇ, ಈ ಒಂದು ಒಳ್ಳೆಯ ಸಮಯಕ್ಕೋಸ್ಕರ ನಿಮಗೆ ಸ್ತೋತ್ರ ಅಪ್ಪ. ನೀನು ನಮ್ಮೆಲ್ಲರ ಜೀವನದಲ್ಲಿ ಸ್ವಾಮಿ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಇರುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ ದೇವರೇ. ನೀನು ಕರೆದಂಥ ಉದ್ದೇಶವನ್ನು ನಮ್ಮ ಜೀವನದಲ್ಲಿ ಸ್ವಾಮಿ ನಾವು ನೆರವೇರಿಸಲಿಕ್ಕಾಗುವಂತೆ ನಿನ್ನ ಚಿತ್ತವನ್ನು ಅರಿತು ಜೀವನ ಮಾಡುವಂಥ ಕೃಪೆಯನ್ನು ಕೊಡಬೇಕಾಗಿ ನಾವು ಪ್ರಾರ್ಥಿಸ್ತೇನೆ ಸ್ವಾಮಿ. ಪವಿತ್ರಾತ್ಮ ದೇವರೇ, ನಮ್ಮ ಜೊತೆ ನೀನು ಮಾತನಾಡು ಅಪ್ಪ. ಈ ದಿನ ಸ್ವಾಮಿ ನಿನ್ನ ಮಹಿಮೆಗಾಗಿ ದೇವರೇ, ನಿನ್ನ ಮಾತುಗಳು ಸ್ವಾಮಿ ನಾವು ಕೇಳಲು ಸಿದ್ಧರಿದ್ದೇವೆ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ಈ ದಿನದ ದೇವರ ವಾಕ್ಯದ ಸಂದೇಶದ ಶಿರೋನಾಮ ಹೀಗಿದೆ: ನಿನ್ನ ಚಿತ್ತದಂತೆ ನಡೆದುಕೊಳ್ಳಲು ನನಗೆ ಕಲಿಸು.
ದೇವರ ಚಿತ್ತದಂತೆ ನಡೆದುಕೊಳ್ಳಲು ನನಗೆ ಕಲಿಸು. ಅದಕ್ಕೆ ಕೀರ್ತನೆಗಾರನು ಹೇಳುವಂಥ ಮಾತು 143ನೇ ಅಧ್ಯಾಯ 10ನೇ ವಚನದಲ್ಲಿ ಈ ವಾಕ್ಯವನ್ನು, ಈ ಮಾತನ್ನು ಆಧಾರವಾಗಿಟ್ಟುಕೊಂಡು ನಾವು ಇವತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. 143:10 ಹೀಗೆ ಹೇಳ್ತದೆ, ನಿನ್ನ ಚಿತ್ತದಂತೆ ನಡೆದುಕೊಳ್ಳುವುದನ್ನು ನನಗೆ ಕಲಿಸು, ನನ್ನ ದೇವರು ನೀನಲ್ಲವೋ, ನನ್ನ ದೇವರು ನೀನಲ್ಲವೋ. ಹಾಗಾಗಿ ದೇವರೇ, ನಿನ್ನ ಚಿತ್ತವನ್ನು ಅರಿತುಕೊಂಡು ಜೀವನ ಮಾಡುವಂಥ ಒಂದು ಜೀವನ ನನಗಾಗಬೇಕು ಎಂಬುದಾಗಿ ಒಂದು ಪ್ರಾರ್ಥನಾ ರೂಪದಲ್ಲಿ ಇಲ್ಲಿ ದಾವೀದನು ಹೇಳುವಂತ ನೋಡುತ್ತೇವೆ ಪ್ರಿಯರೇ. ನಮ್ಮದು ಹೆಚ್ಚಾಗಿ ಪ್ರಾರ್ಥನೆ ಹೇಗಿರುತ್ತೆ ಅಂದರೆ, ದೇವರೇ ನನ್ನ ಚಿತ್ತ ಏನಲ್ಲಿದೆ ಅದೆಲ್ಲ ನೆರವೇರಿಸಿಕೊಡು ಎಂಬುದಾಗಿ ಹೆಚ್ಚಾಗಿ ನಾವು ಪ್ರಾರ್ಥಿಸ್ತೇವೆ. ಹೆಚ್ಚಾಗಿ ದೇವರ ಬಳಿಗೆ ಬಂದು ನಮ್ಮ ವಿಚಾರಗಳನ್ನು ದೇವರಿಗೆ ಹೇಳ್ತೇವೆ, ದೇವರು ಇದು ಬೇಕು ಅದು ಬೇಕು ಅಂತೇಳಿ. ಆದರೆ ದಾವೀದನು ಹೇಳುವಂಥದ್ದು ಅಲ್ಲಿ ಹೇಳ್ತಿದ್ದಾನೆ, ದೇವರೇ ನಿನ್ನ ಚಿತ್ತ ನಡೆದುಕೊಳ್ಳುವುದನ್ನು ನನಗೆ ಕಲಿಸು, ನನ್ನ ದೇವರು ನೀನಲ್ಲವೋ ಎಂಬುದಾಗಿ. ಯೇಸು ಸ್ವಾಮಿ ಕೂಡ ನಾವು ನೋಡುವಾಗ ಶಿಷ್ಯರಿಗೆ ತನ್ನ ಪ್ರಾರ್ಥನೆ ಕಲಿಸಿಕೊಡು ಎಂಬುದಾಗಿ ಹೇಳುವಾಗ ಆತನು ಹೀಗೆ ಹೇಳ್ತಾನೆ. ನಾನು ಕೆಲವು ವಚನ ಮಾತ್ರ ಓದ್ತೇನೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 6ನೇ ಅಧ್ಯಾಯ 9 ಮತ್ತು 10 ಓದ್ತೇನೆ. ಆದುದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಎಂಬುದಾಗಿ ಅಲ್ಲಿ ಹೇಳ್ತದೆ. ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಹಾಗಾದರೆ ಪ್ರಿಯರೇ, ಈ ಭೂಲೋಕದಲ್ಲಿ ದೇವರ ಚಿತ್ತವನ್ನು ನೆರವೇರಿಸುವವರು ಯಾರು? ಯಾರ್ಯಾರು ಆತನ ಮಕ್ಕಳಿದ್ದಾರೆ ಅವರೇ ಆ ಸ್ವರ್ಗದ ಆ ಒಂದು ಚಿತ್ತ, ಸ್ವರ್ಗದ ಚಿತ್ತ ಏನಿದೆ ಅದನ್ನು ಭೂಲೋಕದಲ್ಲಿಯೂ ಕೂಡ ನೆರವೇರಿಸಲು ದೇವರು ನಮ್ಮನ್ನು ಕರೆದಿದ್ದಾನೆ. ಅದಕ್ಕೆ ದಾವೀದನು ಹೇಳುವಂಥದ್ದು ಪ್ರಿಯರೇ, ದಾವೀದನು ಹೇಳ್ತಾನೆ, ನಿನ್ನ ಚಿತ್ತ ಏನು ಎಂದು ಕಲಿಸಿ ಹೇಳಿಲ್ಲ, ನಿನ್ನ ಚಿತ್ತದಂತೆ ನಡೆಯಲು ನನಗೆ ಕಲಿಸು. ಕೇವಲ ಅರಿತುಕೊಳ್ಳುವಂಥದ್ದು ಮಾತ್ರವಲ್ಲ, ಅದರಲ್ಲಿ ನಡೆಯಲು ನನಗೆ ಕಲಿಸು, ಅದರಲ್ಲಿ ಮುಂದುವರಿಯಲು ನನ್ನ ಕಲಿಸು, ಅದರಲ್ಲಿ ನನ್ನ ಜೀವನವನ್ನು ಮಾಡಲು ನನಗೆ ಕಲಿಸು. ಪ್ರಿಯರೇ, ನಾವಿವತ್ತು ದೇವರ ಚಿತ್ತವನ್ನು ನೆರವೇರಿಸಲು, ದೇವರ ಚಿತ್ತದಂತೆ ಈ ಲೋಕದಲ್ಲಿ ನಡೆಯಲು ನಾವಿವತ್ತು ತವಕ ಪಡುತ್ತಾ ಇದ್ದೇವಾ? ಅಥವಾ ಒಂದಿನಾದರೂ ಇಂಥ ಆಲೋಚನೆಗಳು ನಮಗೆ ಬಂದಿದೆಯಾ? ನಾನು ಕೇವಲ ಒಂದು ದೇವರನ್ನ ಆರಾಧನೆ ಮಾತ್ರ ಮಾಡುವುದಲ್ಲ, ದೇವರು ನನ್ನ ಜೀವನದಲ್ಲಿ ಏನು ಉದ್ದೇಶಕ್ಕೋಸ್ಕರ ನನ್ನನ್ನು ಕರೆದಿದ್ದಾನೆ ಅದನ್ನು ನೆರವೇರಿಸಲಿಕ್ಕೋಸ್ಕರ ಆತನ ಚಿತ್ತವನ್ನು ಅರಿತು ಆತನ ಚಿತ್ತದಂತೆ ನಡೆಸ್ತಾನೆ ಎನ್ನುವಂಥ ಮನೋಭಾವನೆಯಲ್ಲಿ ನಾವಿದ್ದೇವಾ? ಅದಕ್ಕೆ ದಾವೀದನು ಕೇಳುವ, ದೇವರೇ ನಿನ್ನ ಚಿತ್ತವನ್ನು ನನಗೆ ಕಲಿಸು ಎಂಬುದಾಗಿ. ಹಾಗಾದರೆ ನಾವು ಕಲಿಯಬೇಕು, ನಾವು ಪ್ರತಿದಿನ ಕಲಿಯಬೇಕು. ಪ್ರತಿ ಹೆಜ್ಜೆ ಹೆಜ್ಜೆಗೂ ಕೂಡ, ನಮ್ಮ ದಾರಿಯ ಉದ್ದಕ್ಕೂ ಕೂಡ ನಡೆಯಲು ನಾವು ಕಲಿಯಬೇಕು ಪ್ರಿಯರೇ. ಮತ್ತು ಇನ್ನೊಂದು ಕಡೆಯಲ್ಲಿ ಹೀಗೆ ಹೇಳ್ತಾನೆ, 43 ಅದೇ ಅಧ್ಯಾಯ 143:8 ಹೊತ್ತಾರೆ ನಿನ್ನ ಕೃಪೆ ನನಗೆ ಪ್ರಕಟವಾಗಲಿ, ನಿನ್ನಲ್ಲಿ ಭರವಸೆ ಇಟ್ಟಿದ್ದೇನಲ್ಲ, ನಾನು ನಡೆಯತಕ್ಕ ಮಾರ್ಗವನ್ನು ತಿಳಿಸು. ನಾನು ನಡೆಯತಕ್ಕ ಮಾರ್ಗ ಯಾವುದು? ಆ ಜೀವವುಳ್ಳ ನಮಗೋಸ್ಕರ ಪ್ರತ್ಯೇಕಿಸಿದ ಯೇಸು ಸ್ವಾಮಿ ನಮಗೋಸ್ಕರ ಪ್ರತ್ಯೇಕಿಸಿದ ಆ ಮಾರ್ಗವನ್ನು ನನಗೆ ಕಲಿಸು. ದೇವರು ಪ್ರತ್ಯೇಕಿಸಿದ ಮಾರ್ಗ, ಲೋಕದ ಮಾರ್ಗ ಅಲ್ಲ, ದೇವರು ನಮಗೋಸ್ಕರ ಪ್ರತ್ಯೇಕಿಸಿದ ಮಾರ್ಗದಲ್ಲಿ ನಡೆಯುವಂತೆ ನನಗೆ ಕಲಿಸು ಎಂಬುದಾಗಿ ಆತನು ಹೇಳ್ತಾನೆ. ಹಾಗಾದರೆ ಪ್ರೀತಿಯ ದೇವಜನರೇ, ನಾವು 10ನೇ ವಚನ ಮತ್ತು ಅಥವಾ 8ನೇ ವಚನ ಯಾವ ಸನ್ನಿವೇಶದಲ್ಲಿ ದಾವೀದನು ಹೇಳಿದನು? ದಾವೀದನು ಆರಾಮವಾಗಿದ್ದಾಗ ಕೇಳಿದ್ನ, ಅಥವಾ ಅವನು ಏನು ಸುಮ್ಮನೆ ಆಗಿ ಹೇಳಿದ್ನ? ಇಲ್ಲ, ಕಷ್ಟದ ಸಮಯದಲ್ಲಿ, ಸಮಸ್ಯೆ ಸಮಯದಲ್ಲಿ, ಜೀವ ಅಪಾಯ ಇರುವಂಥ ಸಮಯದಲ್ಲಿ ಆತನು ಹೇಳುವಂಥ ಮಾತು, ದೇವರೇ ನಿನ್ನ ಚಿತ್ತದಂತೆ ಈಗಲೂ ಕೂಡ ನಡೆಯಲು ನನಗೆ ಕಲಿಸು. ನಮ್ಮ ಕಷ್ಟದ ಸಮಯದಲ್ಲಿ ನಮ್ಮ ಆಲೋಚನೆ ಹೇಗಿರ್ತೇವೆ ನಾವು ನೋಡಬೇಕಿದ್ರೆ, ನೀವು 143ನೇ ಅಧ್ಯಾಯದ ಕೆಲವೊಂದು ವಚನಗಳು ಮಾತ್ರ ಓದ್ತೇನೆ. 3ನೇ ವಚನ, ವೈರಿಯು ತನ್ನ ಪ್ರಾಣವನ್ನು ಹಿಂಸಿಸಿದ್ದಾನೆ, ಜೀವವನ್ನು ನೆಲಕ್ಕೆ ಹಾಕಿ ಜಜ್ಜಿದ್ದಾನೆ, ಕಾರ್ಗತ್ತಲಲ್ಲಿ ನನ್ನನ್ನು ಹಾಕಿದ್ದಾನೆ,
ಬಹುಕಾಲದಿಂದ ಸತ್ತವರಂತಿದ್ದೇನೆ, ನನ್ನ ಆತ್ಮವು ಕುಂದಿ ಹೋಗಿದೆ, ನನ್ನ ಮನಸ್ಸು ಬೆರಗಾಗಿದೆ. 7ನೇ ವಚನ, ಯೆಹೋವನೇ ಬೇಗನೆ ಸದುತ್ತರನ್ನು ದಯಪಾಲಿಸು, ನನ್ನ ಆತ್ಮವು ಕುಂದಿ ಹೋಗಿದೆ. ನೀನು ವಿಮುಖನಾದರೆ ಸಮಾಧಿಯಲ್ಲಿ ಸೇರಿದವನ ಹಾಗೆ ನಾನು ಸಮಾಧಿಯಾಗಿರುವೆನು. 9ನೇ ವಚನ, ಯೆಹೋವನೇ ನಿನ್ನನ್ನೇ ಮೊರೆ ಹೊಕ್ಕಿದ್ದೇನೆ, ಶತ್ರುಗಳಿಂದ ನಾನು ಬಿಡಿಸು ಎಂಬುದಾಗಿ ಹೇಳಿ 10ನೇ ವಚನದಲ್ಲಿ ಆತನು ಹೇಳುವಂಥದ್ದು, ಈ ಸಮಯದಲ್ಲಿ ಕೂಡ, ಇಂಥ ಕಷ್ಟದ ಸಮಯದಲ್ಲಿ ಕೂಡ, ಸಮಸ್ಯೆ ಸಮಯದಲ್ಲಿ ಕೂಡ, ಕಣ್ಣೀರಿನ ಸಮಯದಲ್ಲಿ ಕೂಡ, ತನ್ನ ಪ್ರಾಣ ಹೋಗುತ್ತದೆ ಎನ್ನುವಂಥ ಅಂಥ ಸಮಯದಲ್ಲಿ ಕೂಡ ದೇವರೇ ದೇವರೇ ನಿನ್ನ ಚಿತ್ತದಂತೆ ನಡೆಯಲು ನನಗೆ ಕಲಿಸು ಎಂಬುದಾಗಿ ಆತನು ಹೇಳ್ತಾನೆ. ಪ್ರಿಯರೇ, ನಮ್ಮ ಕಷ್ಟದ ಸಮಯದಲ್ಲಿ ನಮ್ಮ ಪ್ರಾರ್ಥನೆ ಹೇಗಿದೆ? ದೇವರೇ, ಇಂಥ ಪರಿಸ್ಥಿತಿಯಲ್ಲಿ ಕೂಡ ದೇವರು ಇಂಥದಲ್ಲಿದೆ ನನಗಿದೆ, ಅದು ನಿನ್ನ ಚಿತ್ತದಂತೆ ನಡೆಯಲು ನನಗೆ ಕಲಿಸು ಎನ್ನುವಂಥ ಪ್ರಾರ್ಥನೆ ನಮ್ಮಲ್ಲಿದೆಯಾ? ಒಂದು ವೇಳೆ ಅಂಥ ಮನಸ್ಸು ನಮಗೆ ಇರುವುದಾದರೆ ದೇವರ ಚಿತ್ತಾನುಸಾರ ನಮಗೆ ಬಂದಿರುವಂಥ ಎಲ್ಲ ಕಷ್ಟಗಳಿಂದ ಆತನು ಬಿಡಿಸಿ ನಮ್ಮನ್ನು ನಡೆಸ್ತಾನೆ. ಪ್ರಿಯರೇ, ದೇವರ ಚಿತ್ತ ಯಾವತ್ತೂ ಕೂಡ ಒಬ್ಬ ವ್ಯಕ್ತಿ ನಾಶವಾಗಬೇಕೆಂಬುದಾಗಿರುವುದಿಲ್ಲ. ದೇವರ ಚಿತ್ತ ಯಾವತ್ತೂ ಒಬ್ಬ ವ್ಯಕ್ತಿ ಯಾವಾಗಲೂ ಕಷ್ಟದಲ್ಲೇ ಇರಬೇಕಾಗಿ ಎಂಬುದಾಗಿ ಇರುವುದಿಲ್ಲ. ಒಬ್ಬ ವ್ಯಕ್ತಿ ಯಾವಾಗಲೂ ಕೂಡ ಕಣ್ಣೀರಿನಲ್ಲೇ ಇರಬೇಕೆಂಬುದಾಗಿ ಆತನ ಚಿತ್ತ ಇರುವುದಿಲ್ಲ. ಆದರೆ ಆತನ ಚಿತ್ತದಂತೆ ನಾನು ನಡೆಯುವಾಗ ಕಷ್ಟದ ಸಮಯ, ಇವತ್ತು ಒಂದು ವೇಳೆ ನನ್ನನ್ನು ಕೇಳಿಸ್ತಿರುವ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮಲ್ಲಿ ಕಷ್ಟ ಇರಬಹುದು, ಕಣ್ಣೀರಿರ್ಬೋದು, ಅನಾರೋಗ್ಯ ಇರ್ಬೋದು. ಈ ಪರಿಸ್ಥಿತಿಯಲ್ಲಿ ಕೂಡ ನಾವು ಎದೆಗುಂದದೆ ದೇವರ ಬಳಿಗೆ ಬಂದು, ಸ್ವಾಮಿ ಇಂಥ ಪರಿಸ್ಥಿತಿ ಇದೆ, ಆದರೆ ಸ್ವಾಮಿ ಈ ಪರಿಸ್ಥಿತಿಯಲ್ಲೂ ಕೂಡ ತಂದೆಯೇ ನಿನ್ನ ಚಿತ್ತದಂತೆ ನಡೆಯಲು ನನಗೆ ಕಲಿಸು ಎಂಬುದಾಗಿ ನಾವು ಹೇಳಬೇಕು. ಪ್ರಿಯರೇ, ಯೇಸುಸ್ವಾಮಿ ಕೂಡ ನೀವು ನೋಡ್ರಿ, ಯೇಸುಸ್ವಾಮಿಯ ಆ ಒಂದು ಘೋರವಾದ ಭಾಳ ಕಷ್ಟದ ಸಮಯ, ಆ ಗೆತ್ಸೇಮನೆ ತೋಟದಲ್ಲಿ ನಡೆದಂಥ ಆ ಘಟನೆಯಲ್ಲಿ ಯೇಸುಸ್ವಾಮಿ ಕೂಡ ಹೇಳುವುದನ್ನು ನೀವು ಗಮನಿಸಿದರೆ ಆತನು ನೋಡ್ರಿ, ಅಲ್ಲಿ ಹೇಳ್ತಾನೆ, ಮತ್ತಾಯನ ಬರೋ ಸುವಾರ್ತೆ 26ನೇ ಅಧ್ಯಾಯ 38 ಮತ್ತು 39ನೇ ವಚನ, ಮತ್ತು ಅವರಿಗೆ ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ, ನೀವು ಇಲ್ಲೇ ಇದ್ದು ನನ್ನ ಸಂಗಡ ಎಚ್ಚರವಾಗಿರಿ ಎಂದು ಹೇಳಿದನು. ಸಾಯುವಷ್ಟು ಅಂದರೆ ಯೇಸು ಸ್ವಾಮಿಗೆ ಈ ಲೋಕದಲ್ಲಿರುವಾಗ ಮುಂದೆ ಏನು ನಡೀತದೆ ಎಲ್ಲವೂ ಅರಿವಿತ್ತು. ಮುಂದೆ ನಾನು ಶಿಲುಬೆಗೆ ಹೋಗಬೇಕು, ನನ್ನನ್ನು ವಿಚಾರಣೆ ಮಾಡ್ತಾರೆ, ನನ್ನ ಮೇಲೆ ಉಗುಳುತ್ತಾರೆ, ನನಗೆ ಅವಮಾನ ಮಾಡುತ್ತಾರೆ, ನನ್ನ ತಲೆಗೆ ಕಿರೀಟವನ್ನು, ಮುಳ್ಳಿನ ಕಿರೀಟವನ್ನು ಹಾಕಿ ನನಗೆ ಹೊಡಿತಾರೆ, ನನಗೆ ಶಿಲುಬೆಯಲ್ಲಿ ಜಡಿತಾರೆ, ನನ್ನ ಕೈಗಳಿಗೆ ಮೊಳೆಗಳು ಒಡೆಯಲ್ಪಡ್ತದೆ, ಆ ಭಾರವಾದ ಶಿಲುಬೆಯನ್ನು ಕೂಡ ನನಗೆ ಹೊರಲಿಕ್ಕಿದೆ. ಇದೆಲ್ಲವೂ ಗೊತ್ತಿದ್ದುಕೊಂಡು ಯೇಸುಸ್ವಾಮಿ ಹೇಳುವಂಥ ಮಾತು, ನನ್ನ ತಂದೆಯೇ ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ, ಹೇಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ, ನನ್ನ ಚಿತ್ತದಂತೆ ಆಗದೆ ನಿನ್ನ ಚಿತ್ತದಂತೆ ಆಗಲಿ, ನನ್ನ ಮನಸ್ಸಿನ ಪ್ರಕಾರ ಆಗದೆ ನನ್ನ ಆಲೋಚನೆ ಪ್ರಕಾರ ಆಗದೆ ನಿನ್ನ ಆಲೋಚನೆ ಪ್ರಕಾರ ಆಗಲಿ. ಅದಕ್ಕೆ ಯೇಸುಸ್ವಾಮಿ ಹೆಸರು ಎಲ್ಲ ಹೆಸರುಗಳಿಗಿಂತ ಅತ್ಯುನ್ನತವಾದ ಹೆಸರು ಆಗಿಬಿಡ್ತದೆ. ಆತನ ಎಲ್ಲವನ್ನು ಆತನ ಅಧೀನಕ್ಕೆ ದೇವರು ತರುತ್ತಾನೆ. ಪ್ರಿಯರೇ, ದೇವರ ಚಿತ್ತವನ್ನು ನೆರವೇರಿಸುವಂಥ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಯಾವಾಗಲೂ ಕೂಡ ಅವನಿಗೆ ಸಂತೋಷ ಸಮಾಧಾನ ಕೊಡುವಂಥ ದೇವರಾಗಿದ್ದಾನೆ. ಹೌದು, ಸ್ವಲ್ಪ ಕಷ್ಟ ಇರ್ಬೋದು, ಒಂದು ಸ್ವಲ್ಪ ಸಮಯ ಕಷ್ಟ ಇಲ್ಲ ಅಂತಲೇ ಸ್ವಾಮಿ ಹೇಳಲೇ ಇಲ್ಲ, ಬರಬಹುದು. ಆ ಕಷ್ಟದಲ್ಲಿಯೂ ಕೂಡ ದೇವರ ಚಿತ್ತವನ್ನು ನೆರವೇರಿಸುವಂಥ ಪ್ರಿಯರೇ. ಹಾಗಾದರೆ ನಾವು ಇವತ್ತು ಅನೇಕ ದೇವರ ಮಾತುಗಳನ್ನು ಕೇಳ್ತಾ ಇರ್ತೇವೆ. ಆತನ ಚಿತ್ತವನ್ನು ನೆರವೇರಿಸಬೇಕಾದ್ರೆ ನಾವು ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಬೇಕು ತಾನೆ. ಆ ವಾಕ್ಯ ಕೇಳಿದ ಕೂಡಲೇ ಅದಕ್ಕೆ ನಾವು ರೆಸ್ಪಾಂಡ್ ಮಾಡಬೇಕು, ಅಧೀನನಾಗಬೇಕು, ಒಳಪಡಬೇಕು. ಅಬ್ರಹಾಮನಿಗೆ ಜೀವನದಲ್ಲಿ ನಾವು ನೋಡುವಾಗ, ಈ ಅಬ್ರಹಾಮನಿಗೆ ದೇವರು ಯಾವಾಗಲೂ ತನ್ನ ಸ್ನೇಹಿತ ಎಂಬುದೇ ಕರೀತಾನೆ. ಯಾಕೆ ಅಂತ ಹೇಳುವಾಗ ನಮಗೂ ಕೂಡ ಸ್ನೇಹಿತ ಆಗ್ಬೋದು. ಹೇಗೂ ನಾವು ಮಕ್ಕಳಾಗಿದ್ದೇವೆ, ಇನ್ನೂ ಹತ್ತಿರ ಹೋಗ್ಬೋದು. ನೋಡ್ರಿ, ಅಬ್ರಹಾಮನು ದೇವರ ಮಾತಿಗೆ ವಿಧೇಯನಾಗ್ತಾನೆ. ಆದಿಕಾಂಡದಲ್ಲಿ 22ನೇ ಅಧ್ಯಾಯ 2ನೇ ವಚನ, ನಿನಗೆ ಪ್ರಿಯನಾಗಿರೋ ಒಬ್ಬನೇ ಮಗನಾದ ಇಸಾಕನ್ನು ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ದೇವರು ನಿರ್ದಿಷ್ಟವಾಗಿ ಹೇಳ್ತಾನೆ. ಏನು ಹೇಳ್ತಾನೆ? ಒಂದನೇದಾಗಿ ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು,
ಎರಡನೇದಾಗಿ ಮೊರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಬೆಟ್ಟದ ಮೇಲೆ, ಮೂರನೇದಾಗಿ ಸರ್ವಾಂಗ ಹೋಮ ಮಾಡಬೇಕು. ಈ ಮೂರು ವಿಚಾರಗಳು ಕೂಡ ಅಲ್ಲಿ ಸುಂದರವಾಗಿ ಮತ್ತು ನಿರ್ದಿಷ್ಟವಾಗಿ ಅಲ್ಲಿ ಹೇಳಲ್ಪಡ್ತದೆ. ಸರ್ವಾಂಗ ಹೋಮ ಅಂತೇಳುವಾಗ ಅಲ್ಲಿ ಏನೂ ಇರೋದಿಲ್ಲಂತೆ, ಸರ್ವ ಅಂಗಗಳು ಕೂಡ ಅಲ್ಲಿ ಹೋಮವಾಗಿ ಬಿಡುತ್ತದೆ. ಅವನು ಬರುವಾಗ ಕೇವಲ ಒಂದು ಬೂದಿ ಮಾತ್ರ. ಹಿಂದಿನ ಕಾಲದಲ್ಲಿ ಬೇರೆ ಬೇರೆ ಯಜ್ಞಗಳಿತ್ತು. ಇನ್ನು ಕೆಲವು ಯಜ್ಞಗಳಲ್ಲಿ ದೇವರಿಗೆ ಸಮರ್ಪಿಸಿದ ಮೇಲೆ ಉಳಿದದನ್ನು ಮನೆಗೆ ತರುವಂಥ ಒಂದು ಪದ್ಧತಿ ಕೂಡ ಇತ್ತು. ಆದರೆ ಇಲ್ಲಿ ಹಾಗೆ ಅಲ್ಲ. ನಿನಗೆ ಇಷ್ಟವಾದ ನಿನ್ನ ಒಬ್ಬನೇ ಮಗನಾಗಿರುವಂಥ ಇಸಾಕನನ್ನು ತೆಗೆದುಕೊಂಡು ಹೋಗು. ಇಷ್ಮಾಯಿಲನ್ನು ಹೇಳಲಿಲ್ಲ, ಇಸಾಕನ್ನು ತೆಗೆದುಕೊಂಡು ಹೋಗು. ಮತ್ತೆ ಹೇಳ್ತಾನೆ ಮೊರಿಯಾ ದೇಶಕ್ಕೆ ಹೋಗು. ಮತ್ತೆ ಹೇಳ್ತಾನೆ ಸರ್ವಾಂಗ ಹೋಮವಾಗಿ ಮಾಡು. ಆದರೆ ಇಲ್ಲಿ ಯಾವಾಗ ಮಾಡಬೇಕಂತ ಹೇಳುವುದಿಲ್ಲ. ನಾವಾಗ್ತಿದ್ರೆ ಏನು ಮಾಡ್ತೀವಿ ಅಂದರೆ, ಅಯ್ಯೋ ನಾನು ಪ್ರಾರ್ಥನೆ ಮಾಡ್ತೇನೆ, ದೇವರು ಹೇಳಿದ್ದು ಹೌದು, ಆದರೂ ಕೂಡ ನಾನು ಪ್ರಾರ್ಥನೆ ಮಾಡ್ತೇನೆ, ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ. 1 ತಿಂಗಳ 2 ತಿಂಗಳ 3 ತಿಂಗಳ ಕೆಲಸ ತೆಕ್ಕೊಳ್ಳಬಹುದು. ಆದರೆ ಅಬ್ರಹಾಮನ ಜೀವನದಲ್ಲಿ ಹಾಗೆ ಆಗಲಿಲ್ಲ. ನೀವು ಬೇಕಾದ್ರೆ 3ನೇ ವಚನ ನೋಡ್ರಿ. 3ನೇ ವಚನ ನೋಡ್ರಿ. ಈಗ 2-3 ಒಟ್ಟಿಗೆ ಓದ್ತೇನೆ. ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೊರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ಆದರೆ ಅಬ್ರಹಾಮನು 3ನೇ ವಚನಕ್ಕೆ ಬರುವಾಗ ಬೆಳಿಗ್ಗೆ ಅಬ್ರಹಾಮನು ಎದ್ದು ಕತ್ತೆಗೆ ತಡೆ ಹಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಒಡಿಸಿ ತನ್ನ ಸೇವಕರಿಬ್ಬರನ್ನು ತನ್ನ ಮಗನಾದ ಇಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೋದನು. ಅಲ್ಲಿ ಯಾವುದೇ ದೇವರ ಮಾತಿಗೆ ವಿಧೇಯನಾಗಲಿಕ್ಕೆ ಸಮಯ ತೆಗೆದುಕೊಳ್ಳಿಲ್ಲ. ಏನು ಸಮಯ ಇಲ್ಲ. ಬೆಳಿಗ್ಗೆ ಆಗುವಾಗ, ಮೋಸ್ಟ್ಲಿ ರಾತ್ರಿ ಹೇಳಿರ್ಬೋದು ದೇವರು, ಬೆಳಿಗ್ಗೆ ಆಗುವಾಗ ಆತನು ಹುಟ್ಟು ಬಿಡ್ತಾನೆ. ಇದು ಅಬ್ರಹಾಮನ ಪ್ರಿಯರೇ, ಇದು ಅಬ್ರಹಾಮನ ಆಶೀರ್ವಾದ. ಅದಕ್ಕೆ ಅಬ್ರಹಾಮನಿಗೆ ಆಶೀರ್ವಾದ. ಎಲ್ಲರೂ ಹೇಳಿದ್ರೆ ಅಬ್ರಹಾಮನ ಆಶೀರ್ವಾದ. ಹೇಳಿದ ಹಾಗೆ ಕೇಳುವಂಥದ್ದು, ಇಮ್ಮಿಡಿಯೇಟ್ ಕೇಳುವಂಥದ್ದು, ನೋ ಟೈಮ್. ಹಲ್ಲೆಲೂಯಾ. ಅಬ್ರಹಾಮನ ಇನ್ನೊಂದು ಕಡೆಯಲ್ಲಿ ನಾವು ನೋಡುವಾಗ ಅದು 17ನೇ ಅಧ್ಯಾಯದಲ್ಲಿ ಅಬ್ರಹಾಮನು ದೇವರ ಹತ್ರ ನಮ್ಮ ಮಾತ್ರ ಅಡ್ಡ ಬೀಳ್ತಾನೆ. ಮತ್ತು 11ನೇ ವಚನ ಬರುವಾಗ ನೀವು ಮನಸ್ಥಾನದಲ್ಲಿ ಸುನ್ನತಿ ಮಾಡಿಕೊಳ್ಳಬೇಕು, ಅದೇ ನಿಮಗೂ ನನಗೂ ಉಂಟಾಗುವ ಒಡಂಬಡಿಕೆ ಗುರುತು ಎಂಬುದಾಗಿ ಹೇಳ್ತಾರೆ. ಆಗ ದೇವರು ಅಬ್ರಹಾಮನ ಸಂಗಡ ಮಾತಾಡುವುದನ್ನು ಮುಗಿಸಿ ಅವನ ಬಳಿಯಿಂದ ಮೇಲಕ್ಕೆ ಹೋದನು. ಅದೇ ದಿನದಲ್ಲಿ 23ನೇ ವಚನ ನೋಡ್ರಿ. ಅದೇ ದಿನದಲ್ಲಿ ಅಬ್ರಹಾಮನು ತನ್ನ ಮಗನಾದ ಇಷ್ಮಾಯಿಲ್ನಿಗೂ ತನ್ನ ಮನೆಯಲ್ಲಿದ್ದ ಎಲ್ಲ ಗಂಡಸರಿಗೂ, ಅಂದರೆ ಮನೆಯಲ್ಲಿ ಹುಟ್ಟಿದವರಿಗೆ ಮಾತ್ರವಲ್ಲದೆ ತಾನು ಕ್ರಯಕ್ಕೆ ತೆಗೆದುಕೊಂಡವರಿಗೂ ದೇವರ ಅಪ್ಪಣೆಯಂತೆ ಸುನ್ನತಿ ಮಾಡಿಸಿದನು. ಎಲ್ಲರಿಗೂ ಕೂಡ ಅದೇ ದಿನ ದೇವರು ಹೇಳಿದ ಅದೇ ದಿನ, ಅದೇ ಗಳಿಗೆ. ಪ್ರಿಯರೇ, ಇವತ್ತು ಅನೇಕ ವಾಕ್ಯಗಳು ನಾವು ಕೇಳುತ್ತಾನೆ ಇದ್ದೇವೆ. ನಾವು ದೇವರ ಮಾತಿಗೆ ವಿಧೇಯರಾಗ್ತಿದ್ದೇವಾ? ಎಷ್ಟೋ ಸಾಲ ಕೇಳಿದ್ದೇವೆ, ನಿನ್ನ ವೈರಿಗಳನ್ನು ಕ್ಷಮಿಸು, ತೀರ್ಪು ಮಾಡಬೇಡ, ನಿನ್ನಂತೆಯೇ ನಿನ್ನ ನೆರೆಯವನನ್ನು ಪ್ರೀತಿಸು, ನಿನಗೆ ಸಹಾಯ ಮಾಡುವಾಗ ನೀನು ಸಹಾಯ ಮಾಡು. ಎಷ್ಟು ಸಲ ನಾವು ಕೇಳಿದ್ದೇವೆ, ಎಷ್ಟು ನಾವು ಅದನ್ನು ರೆಸ್ಪಾಂಡ್ ಮಾಡ್ತಿದ್ದೇವೆ. ಹಲ್ಲೆಲೂಯಾ. ನಾನು ದೇವರ ಕಣ್ಣಿನಲ್ಲಿ ಸ್ನೇಹಿತನಾಗಿ ಕಾಣಬೇಕಾದ್ರೆ, ಆತನ ಸ್ವಂತ ಮಗನಾಗಿ, ಇನ್ನೂ ಹೆಚ್ಚಿನ ಪ್ರೀತಿಯ ಮಗನಾಗಿ ಕಾಣಬೇಕಾದರೆ ಆತನು ಹೇಳುವಂಥ ಮಾತುಗಳು ನಾವು ಕೇಳಬೇಕು. ನಮ್ಮ ಮನೆಯಲ್ಲಿ ಕೂಡ ಕೆಲವು ಮನೆಗಳಲ್ಲಿ 4-5 ಮಕ್ಕಳಿರ್ತಾರೆ. ಹಿಂದಿನ ಕಾಲದಲ್ಲಿ ಯಾವ ಮಗನು ತಂದೆಯ ಮಾತನ್ನು ಚಾಚು ತಪ್ಪದೆ ಕೇಳ್ತಾನಲ್ಲ, ಅವನ ಮೇಲೆ ಹೆಚ್ಚಾಗಿ ಒಂದು ಪ್ರೀತಿ ಇರ್ತದೆ ತಂದೆಗೆ. ಕೆಲವರು ಕೇಳದಾಗೆ ನಡೆಸ್ತಾರೆ, ಹೋಗ್ತಾರೆ, ಅವರ ಮೇಲೆಲ್ಲ. ಹಾಗೆ ಪ್ರಿಯರೇ, ತಂದೆಯ ಪ್ರೀತಿಯನ್ನು ಇನ್ನೂ ಹೆಚ್ಚಾಗಿ ನಾವು ಸವಿದುಕೊಳ್ಳಬೇಕಾದರೆ ಆತನು ಹೇಳಿದ ಹಾಗೆ ನಾವು ನಡೀಬೇಕು. ಇನ್ನೂ ಕೂಡ ಬೇಕಿದ್ರೆ ಅಬ್ರಹಾಮನ ವಿಷಯ ತುಂಬ ಹೇಳ್ಬೋದು. ಅಬ್ರಹಾಮನ್ ನೋಡ್ರಿ, ಅಬ್ರಹಾಮನ್ ಹೇಳ್ತಾನೆ, ನಿನ್ನ ಬಂಧು ಬಳಗವನ್ನೆಲ್ಲ ಬಿಟ್ಟು ನೀನು ಬೇರೆ ನಾನು ತೋರಿಸುವ ದೇಶಕ್ಕೆ ಹೋಗಬೇಕು. ಇಮ್ಮಿಡಿಯೇಟ್ ಆಗಿ ಒಬ್ಬೆ ಆಗ್ತಾನೆ, ಏನು ಪ್ರಶ್ನೆ ಇಲ್ಲ. ಆಯಿತು, ಹೋಗ್ತಾನೆ.
ಹಲ್ಲೆಲೂಯಾ. ಹಾಗಾಗಿ ಪ್ರೀತಿ ದೇವಜನರೇ, ನಾವು ಯಾವಾಗಲೂ ಕೂಡ ವಿಧೇಯರಾಗಲು ಅದು ನಮಗೆ ಒಂದು ತೀರ್ಮಾನ ತೆಗೆದುಕೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳಬಾರದು. ಒಂದು ವೇಳೆ ದೇವರ ವಾಕ್ಯ ಹೀಗೆ ಎಂಬುದಾಗಿ ಹೇಳುವಾಗ ಅದನ್ನು ನಮ್ಮ ಜೀವನದಲ್ಲಿ ಚಾಚು ತಪ್ಪದೆ ಇಮ್ಮಿಡಿಯೇಟ್ ಆಗಿ ನಾವು ರೆಸ್ಪಾಂಡ್ ಮಾಡಬೇಕು. ನಾವು ಅದನ್ನು ಸ್ವೀಕಾರ ಮಾಡಿಕೊಳ್ಳಬೇಕು. ನಾವು ಅದರಂತೆ ಜೀವಿಸಬೇಕು. ಅದೇ ಆತನ ಚಿತ್ತ. ದೇವರ ವಾಕ್ಯಾನುಸಾರ ಜೀವಿಸುವಂಥದ್ದೇ ದೇವರ ಚಿತ್ತ ಪ್ರಿಯರೇ, ದೇವರ ಚಿತ್ತ. ನೀವು ಅನೇಕ ಭಕ್ತರನ್ನು ನಾವು ಸತ್ಯವೇದದಲ್ಲಿ ನೋಡ್ಬೋದು. ಇಮ್ಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡುವಂಥ ಭಕ್ತರು. ಇಮ್ಮಿಡಿಯೇಟ್ ಆಗಿ ನಾನು ಏನು ಮಾಡಬೇಕು ನೋಡ್ರಿ. ನೀವು ಬೇಕಾದ್ರೆ ಕಂಚುಕಿ ಸುವಾರ್ತೆ ಕೇಳಿದ ಕೂಡಲೇ ಏನು ಮಾಡಿದ? ಅಲ್ಲಿ ನಾವು ನೋಡುವಾಗ ಅಪೊಸ್ತಲ ಕೃತ್ಯ 8ನೇ ಅಧ್ಯಾಯ 35ನೇ ವಚನ, ಫಿಲಿಪ್ಪನು ಉಪದೇಶಿಸೋದಕ್ಕೆ ತೊಡಗಿದನು. ಅದೇ ವಚನವನ್ನು ಆಧಾರ ಮಾಡಿಕೊಂಡು, ಅಂದರೆ ಯೆಶಾಯನ ಪ್ರವಾದನ ಗ್ರಂಥ ಓದ್ತಿದ್ದು, ಅವನಿಗೆ ಯೇಸುವಿನ ವಿಷಯವಾದ ಸುವಾರ್ತೆಯನ್ನು ತಿಳಿಸಿದನು. ಅವನು ದಾರಿಯಲ್ಲಿ ಹೋಗುತ್ತಿರುವಾಗ ನೀರಿನ ಬಳಿಗೆ ಬಂದರು. ಕಂಚುಕಿಯು ಅಗೋ ನೀರು. ಯಾರು ಹೇಳಿದ್ದು? ಫಿಲಿಪ್ಪನು ಹೇಳಿದಲ್ಲ. ದೀಕ್ಷಾಸನ ಈಗಲೇ ತಕ್ಕೋ ಅಂತೇಳಿ ಕಂಚುಕಿ ಹೇಳುವಂಥದ್ದು. ಯಾರು ದೇವರ ವಾಕ್ಯವನ್ನು ಕೇಳುತ್ತಾನೆ ಅವನು ಹೇಳ್ತಾ ಇದ್ದಾನೆ, ಅಲೋ ನೀರು, ಅಗೋ ನೀರು, ನನಗೆ ದೀಕ್ಷಾಸ್ನಾನವಾಗುವುದಕ್ಕೆ ಅಡ್ಡಿ ಏನು? ಅಗೋ ನೀರು ಅಲ್ಲಿದೆ. ಇಮ್ಮಿಡಿಯೇಟ್ ಆಗಿ ರೆಸ್ಪಾಂಡ್. ಇಬ್ಬರು ಇಳಿತಾರೆ, ದೀಕ್ಷಾಸ್ನಾನ ಮಾಡಿಸಿಕೊಳ್ಳುತ್ತಾರೆ. ನೋಡ್ರಿ, ರೆಸ್ಪಾಂಡ್ ಮಾಡುವಂಥದ್ದು, ರೆಸ್ಪಾಂಡ್ ಮಾಡೋದು. ಮತ್ತೆ ಮುಂದಕ್ಕೆ ನಾವು ನೋಡುವಾಗ ನಾವು ನೋಡಿದ್ರೆ ಅಪೊಸ್ತಲ ಕೃತ್ಯದಲ್ಲಿ ಕೂಡ, ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ ನಮಗೆಲ್ಲ ಬಹಳ ಪರಿಚಿತವಾದ ಒಂದು ಅಧ್ಯಾಯ. ಪವಿತ್ರಾತ್ಮನ ಕಾರ್ಯವು ಈ ಲೋಕದಲ್ಲಿ ಪ್ರಾರಂಭವಾಗುವಂಥ ಆ ಒಂದು ಅಧ್ಯಾಯ ನೋಡುವಾಗ ನಾನು ಇದರಲ್ಲಿ ಕೆಲವೊಂದು ವಚನಗಳು ಮಾತ್ರ ಓದ್ತೇನೆ. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 36ನೇ ವಚನದಿಂದ, ಆದ್ದರಿಂದ ನೀವು ಶಿಲುಬೆಗೆ ಹಾಕಿಸಿದ ಈ ಯೇಸುವನ್ನೇ ದೇವರು ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆಂಬುದು ಇಸ್ರಾಯೇಲ್ ಕುಲದವರೆಲ್ಲರಿಗೆಲ್ಲ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳಿದನು. ಧೈರ್ಯವಾಗಿ ಪೇತ್ರನು ಈಗ ಮಾತನಾಡ್ತಿದ್ದಾನೆ. ಯಾವ ಬಲದಿಂದ ಹೇಳಿದ್ರೆ, ತನ್ನ ಬಲದಿಂದಲ್ಲ, ತನ್ನ ಒಟ್ಟಿಗಿದ್ದಂಥ ಜನರ ಬಲದಿಂದಲ್ಲ, ಇವತ್ತು ಪವಿತ್ರಾತ್ಮನ ಬಲದಿಂದ ಆತನು ಎದ್ದು ನಿಂತು ಮಾತನಾಡ್ತಿದ್ದಾನೆ. ಪವಿತ್ರಾತ್ಮನ ಬಲದಿಂದ. ಮತ್ತೆ 37, ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲಗು ನೆಟ್ಟಂತಾಗಿ, ಹೃದಯಕ್ಕೆ ಚುಚ್ಚಿದವರಾಗಿ, ಆ ಮಾತುಗಳು ಅವರ ಹೃದಯಕ್ಕೆ ಚುಚ್ಚಿತ್ತು, ಅಲಗು ನಟ್ಟಿತ್ತು. ನೆಕ್ಸ್ಟ್ ಅವರು ಕೇಳುವಂಥ ಮಾತು, ಸಹೋದರರೇ ನಾವೇನು ಮಾಡಬೇಕು? ಸಹೋದರ ನಾವೇನು ಮಾಡಬೇಕು? ಇವತ್ತು ನಾವು ಕೇಳ್ತಿದ್ದೇವಾ? ನಾವೇನು ಮಾಡಬೇಕು? ದೇವ ಸೇವಕರ ಹತ್ರ ಬಂದು ಕೇಳ್ತಿದ್ದೇವಾ? ವಾಕ್ಯವನ್ನು ಕೇಳಿದ್ದು ನೆಕ್ಸ್ಟ್ ನಾವೇನು ಮಾಡಬೇಕು? ನಾವೇನು ಮಾಡಬೇಕು? ಇವತ್ತು ಅನೇಕ ಆವರ್ತಿ ನಾವು ದೇವ ಸೇವಕರ ಹತ್ರ, ಹೆಚ್ಚಾಗಿ ಕೆಲವರ ಹತ್ರ, ಕೆಲವು ಜನರ ಹತ್ರ ನಾವು ಹೋದಾಗ ಇಂಥ ಪರಿಸ್ಥಿತಿ ಏನು ಮಾಡಬೇಕು? ಕೋರ್ಟಿಗೆ ಹೋಗಿ ಕಂಪ್ಲೇಂಟ್ ಕೊಡಿ, ಸಜೆಷನ್ ಕೊಡುವಂಥದ್ದು ಪ್ರಿಯರೇ. ನಾವು ದೇವರ ಬಳಿಗೆ ಅವರನ್ನು ಕರೆದುಕೊಂಡು ಬರ್ತಾ ಇದ್ದೇವಾ? ದೇವರು ಸಹಾಯ ಮಾಡ್ತಾನೆ, ದೇವರು ನಡೆಸ್ತಾನೆ. ನಾವು ದೇವರ ಚಿತ್ತದಿಂದ ನಡೆಯುವ. ಹಲ್ಲೆಲೂಯಾ. ಇಂಥ ಸಲಹೆಗಳನ್ನು ನಾವು ಹೆಚ್ಚು ಕೊಡಬಾರದು ಪ್ರಿಯರೇ. ಕೋರ್ಟು, ಕಚೇರಿ, ಪೊಲೀಸ್ ಇದೆಲ್ಲ ನಮಗೆ ಪವಿತ್ರಾತ್ಮ ದೇವರಿದ್ದಾನೆ, ನಮಗೊಬ್ಬರು ತಂದೆ ಇದ್ದಾನೆ, ನಮಗೋಸ್ಕರ ಕ್ರೂಜಿಗೆ ಜಡೆಯಲ್ಪಟ್ಟನೊಬ್ಬ ಯೇಸು ಕ್ರಿಸ್ತನಿದ್ದಾನೆ. ಹೇಳ್ಬೋದಲ್ಲ, ಆತನ ಬಳಿಗೆ ಬನ್ನಿರಿ, ಆತನಿಗೆ ಅಸಾಧ್ಯವಾದ ಒಂದೂ ಇಲ್ಲ, ಖಂಡಿತವಾಗ್ಲೂ ಮಾಡುತ್ತಾನೆ. ಹಲ್ಲೆಲೂಯಾ. ಎಷ್ಟು ನಾವು ಜನರಿಗೆ ಸಜೆಷನ್ ಮಾಡ್ತಿದ್ದೇವೆ. ಇಲ್ಲಿ ಅವರು ಕೇಳ್ತಾ ಇದ್ದಾರೆ, ನಾವೇನು ಮಾಡಬೇಕು? ವಾಕ್ಯವನ್ನು ಕೇಳಿದ್ದಾರೆ, ಇಮ್ಮಿಡಿಯೇಟಾಗಿ ರೆಸ್ಪಾಂಡ್ ಮಾಡ್ತಿದ್ದಾರೆ, ನಾವು ಏನು ಮಾಡಬೇಕು? ಇದೊಳ್ಳೆ ಸಮಯದಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ವಾಕ್ಯವನ್ನು ಕೇಳುವಾಗ ಇವತ್ತು ನೀವು ಪವಿತ್ರಾತ್ಮ ದೇವರ ಹತ್ರ ನಾವೇನು ಮಾಡಬೇಕು? ನಾವೇನು ಮಾಡಬೇಕು? ತಂದೆಯ ಈ ದೇವರ ವಾಕ್ಯವನ್ನು ನಾನು ಜೀವಿಸಬೇಕು, ನಾನು ಏನು ಮಾಡಬೇಕು? ಪ್ರಿಯರೇ, ವಾಕ್ಯದಲ್ಲಿರುವ ಹಾಗೆ ನಾವು ನಡೆಯಬೇಕು, ಪ್ರಯತ್ನ ಪಡಬೇಕು. ಅದಕ್ಕೆ ನಮಗೆ ಒಬ್ಬರು ಪವಿತ್ರಾತ್ಮ ದೇವರನ್ನು ಯೇಸು ಸ್ವಾಮಿ ಕಳಿಸಿಕೊಟ್ಟಿದ್ದಾನೆ, ತಂದೆ ಕಳಿಸಿಕೊಟ್ಟಿದ್ದಾನೆ. ಸ್ವಾಮಿಯ ಮುಖಾಂತರ ತಂದೆ ನಮಗೆ ಸಹಾಯಕ್ಕೋಸ್ಕರ ಕಳಿಸಿದ್ದಾನೆ. ಆತನ ಆತುಕೊಳ್ಳುವ ಹೇಳುವ ಪವಿತ್ರಾತ್ಮ ದೇವರೇ, ತಂದೆಯ ಚಿತ್ತ ನಡೆಯಲು ನೀನು ನನಗೆ ಸಹಾಯ ಮಾಡು, ನನಗೆ ಸಹಾಯ ಮಾಡು, ನನಗೆ ಕಲಿಸು.
ನಾನು ಕ್ಷಮಿಸಬೇಕಾ? ನನಗೆ ಕ್ಷಮಿಸಲಿಕ್ಕೆ ನನಗೆ ನಿನ್ನ ಸಹಾಯ ಬೇಕು. ಇತರರಿಗೆ ಕ್ಷಮಿಸಲಿಕ್ಕೆ ಆಗುವಂತೆ, ಇತರರ ಹತ್ರ ಹೋಗಿ ಸಾರಿ ಕೇಳಲಿಕ್ಕೆ ತಂದೆ ನನಗೆ ಕಲಿಸು, ಪವಿತ್ರಾತ್ಮ ನನಗೆ ಕಲಿಸು, ನನಗೆ ಸಹಾಯ ಮಾಡು. ನನಗೆ ವೈದ್ಯ ಯಾರಾದಿದ್ರೆ ಅವರನ್ನು ಕ್ಷಮಿಸುವಂತೆ, ಅವರಿಗೆ ಪ್ರಾರ್ಥನೆ ಮಾಡುವಂತೆ ನನಗೆ ಕಲಿಸು ಪವಿತ್ರಾತ್ಮ ದೇವರೇ. ನಾನು ಮಾತನಾಡುವಾಗ ಇತರರನ್ನು ತೀರ್ಪು ಮಾಡದಂತೆ ನನಗೆ ಕಲಿಸು ಪವಿತ್ರಾತ್ಮ ದೇವರೇ. ಇದೆಲ್ಲ ದೇವರ ವಾಕ್ಯ ನಮಗೆ ಕಲಿಸಿಕೊಡುವಂಥದ್ದು ಪ್ರೇರೆ. ನಾವೇನು ಮಾಡಬೇಕು? ಇನ್ನೂ ಅನೇಕಿದೆ. ಪರಿಶುದ್ಧ ಜೀವನ ಮಾಡಬೇಕು. ನಾವೇನು ಮಾಡಬೇಕು? ಚಿಂತೆ ಮಾಡಬಾರ್ದು. ನಾವೇನು ಮಾಡಬೇಕು? ಯೇಸು ಸ್ವಾಮಿ ಹೇಳಿದೆಲ್ಲವನ್ನು ಕೂಡ ಮಾಡಲಿಕ್ಕೆ ಸಹಾಯಕನೊಬ್ಬದ್ದಾನೆ. ಅದಕ್ಕೆ ಡಿಲೇ ಮಾಡಬಾರ್ದು. ನಾವೇನು ಮಾಡಬೇಕಂತ ಕೇಳುವಾಗ ಅಲ್ಲಿ ನೋಡ್ರಿ, ಅಲ್ಲಿ ಏನು ಹೇಳ್ತಾನಂದರೆ, ಸಹೋದರ ನಾವೇನು ಮಾಡಬೇಕಂದು ಹೇಳಲು ಪೇತ್ರನು ಅವನಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳ್ರಿ. ಇವತ್ತಿರುವಂಥ ಪ್ರಶ್ನೆ, ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಿದ್ದೇವೋ ಎನ್ನುವಂಥ ಪ್ರಶ್ನೆ ಅಲ್ಲ, ನೀನು ಯಾವ ರೀತಿ ದೀಕ್ಷಾ ಸ್ನಾನ ತೆಗೆದುಕೊಂಡಿ ಎನ್ನುವಂಥ ಕೂಡ ಪ್ರಶ್ನೆ ಅಲ್ಲ. ಇವತ್ತಿರುವಂಥ ಪ್ರಶ್ನೆ ಏನಂದರೆ, ನೀನು ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ನೀನು ಅಲ್ಲಿ ಹೇಳಲ್ಪಟ್ಟ ಪ್ರಕಾರ ಪಾಪಗಳ ಪರಿಹಾರಕ್ಕಾಗಿ ನಂಬರ್ 1, ಎರಡನೇದಾಗಿ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕಾಗಿ ನಾವು ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ದೇವ, ಅಥವಾ ಇನ್ನೂ ಕೂಡ ದೀಕ್ಷಾ ಸ್ನಾನ ತೆಗೆದುಕೊಂಡ ಮೇಲೆ ಕೂಡ ನಮ್ಮ ಮನಸ್ಸು ಲೋಕದ ಕಡೆಗಿದೆಯಾ, ದೇವರ ಕಡೆಗೆ ತಿರುಗಿಕೊಂಡಿದೆಯಾ? ಪ್ರಶ್ನೆ ಮಾಡಿಕೊಳ್ಳುವ ಪ್ರೇರೆ. ನಾನು ನನಗೆ, ನೀವು ನಿಮಗೆ. ವಾಕ್ಯ ಇರುವಂಥದ್ದು ಇಬ್ಬಾಯಿ ಕತ್ತಿ. ಇದು ಮಾತನಾಡ್ತಿರುವ ನನಗೆ, ಕೇಳಿಸ್ತಿರುವ ನಿಮಗೆ. ಯಾವ ರೀತಿ ನಾವು ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೇವೆ? ನಮ್ಮ ಮನಸ್ಸು ತಿರುಗಿದೆಯಾ? ನಮ್ಮ ಹೃದಯ ದೇವರ ಕಡೆ ತಿರುಗಿದೆಯಾ? ಅದು ತಿರುಗ್ತಾ ಇದೆಯಾ? ಒಂದು ವೇಳೆ ದೇವರ ಕಡೆಗೆ ನಮ್ಮ ಮನಸ್ಸಿಲ್ಲ ಇದ್ರೆ ಇವತ್ತು ಪವಿತ್ರಾತ್ಮ ಹತ್ರ ಹೇಳುವ, ಪವಿತ್ರಾತ್ಮ ದೇವರೇ ನನಗೆ ಸಹಾಯ ಮಾಡು, ನಿನ್ನ ಚಿತ್ತದಂತೆ, ದೇವರ ಚಿತ್ತದಂತೆ ನಡೆಯಲು ನನಗೆ ಪವಿತ್ರಾತ್ಮ ದೇವರೇ ನನಗೆ ಸಹಾಯ ಮಾಡು ಎಂಬುದಾಗಿ ನಾವು ಕೂಗುವ ಪ್ರೇರೆ. ನಿಮ್ಮ ಪಾಪಗಳನ್ನು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳ್ರಿ ಎಂಬುದಾಗಿ ಹೇಳ್ತಾನೆ. ಆಗ ಏನಾಗ್ತದೆ ಅಂದರೆ, ಮತ್ತೆ ಹೇಳ್ತಾನೆ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಈಗ ನೀವು ಸಿಂಬೋಲಿಕ್ ಆಗಿ ಒಂದು ವೇಳೆ ನೀವು ಮುಳುಗಿರ್ಬೋದು ಅಥವಾ ಯಾವ ರೀತಿ ದೀಕ್ಷಾಸ್ನಾನ ತೆಗೆದುಕೊಂಡಿರ್ಬೋದು. ಆದರೆ ನಾವು ಪಾಪದ ಪಾಲಿಗೆ ಸಾಯಲಿಕ್ಕೋಸ್ಕರ ತೆಗೆದುಕೊಂಡಿದ್ದೇವಾ, ದೇವರ ಕಡೆಗೆ ತಿರುಗಿಕೊಳ್ಳಿಕ್ಕೋಸ್ಕರ ತೆಗೆದುಕೊಂಡಿದ್ದೇವಾ, ಯಾಕೆ ತೆಗೆದುಕೊಂಡಿದ್ದೇವೆ ಎನ್ನುವಂಥದ್ದು ಇವತ್ತು ಪ್ರಾಮುಖ್ಯವಾಗಿರುವಂಥದ್ದು ಪ್ರಿಯರೇ. ಇವತ್ತು ಅನೇಕ ಚರ್ಚೆಗಳು ನಾವು ಮಾಡ್ತೇವೆ, ಹಾಗೆ ದೀಕ್ಷಾಸ್ನಾನ ಮಾಡಬೇಕು, ಹೀಗೆ ಮಾಡಬೇಕು, ಈ ರೀತಿ ಮಾಡಬೇಕು, ಬೇರೆ ಬೇರೆ ಟೈಪ್ ನಾವು ಮಾತಾಡ್ತೇವೆ. ಆದರೆ ಪ್ರಾಮುಖ್ಯವಾದದನ್ನು ಮರೆತು ಬಿಟ್ಟಿದ್ದೇವೆ. ಪ್ರಾಮುಖ್ಯವಾದದ್ದು ಯಾವುದು? ದೀಕ್ಷಾ ಸ್ನಾನದಲ್ಲಿ ಪ್ರಾಮುಖ್ಯವಾದದ್ದು ಇಷ್ಟೇ ಪ್ರಿಯರೇ, ಪಾಪದ ಪಾಲಿಗೆ ಸಾಯುವಂಥದ್ದು, ದೇವರ ಕಡೆಗೆ ತಿರುಗಿಕೊಳ್ಳುವಂಥ. ಅದರ ಅರ್ಥ ಲೋಕದ ಪಾಲಿಗೆ ನಾವು ಸತ್ತು ದೇವರ ಕಡೆಗೆ ನಾವು ತಿರುಗಿಕೊಳ್ಳುವಂಥದ್ದು. ನಾನು ಹೇಳ್ತೇನೆ, ನಾವು ಕೂಡ ಅನೇಕ ಬರ್ತೇವೆ, ನಾವು ದೀಕ್ಷಾಸ್ನಾನ ತೆಗೆದುಕೊಳ್ಳುವಾಗ ನಮಗೆ ಗೊತ್ತಿರುವುದಿಲ್ಲ. ಹಲ್ಲೆಲೂಯಾ. ಸೊ ಹಾಗಾಗಿ ಈಗಲಾದರೂ ನಮಗೆ ಗೊತ್ತಾದಾಗ ದೇವರ ಬಳಿಗೆ ಬರುವ, ಸ್ವಾಮಿ ನಾನು ನಿನ್ನ ಕಡೆಗೆ ನಾನು ತಿರುಗಿಕೊಳ್ಳುತ್ತೇನೆ, ಸ್ವಾಮಿ ನನಗೆ ಸಹಾಯ ಮಾಡು, ನಿನ್ನ ಚಿತ್ತದಂತೆ ನಡೆಯುತ್ತೇನೆ, ನಿನ್ನ ಚಿತ್ತಂತೆ ನಾನು ನಡೆಯುತ್ತೇನೆ ಎಂಬುದಾಗಿ. ಅದಕ್ಕೆ ಕೀರ್ತನೆಗಾರನು ಹೇಳುವಂಥದ್ದು 119ನೇ ಅಧ್ಯಾಯ 60ನೇ ವಚನ, ನಿನ್ನ ಆಜ್ಞೆಗಳನ್ನು ಅನುಸರಿಸುವುದರಲ್ಲಿ ಆಸಕ್ತನಾದೆನು, ಆಲಸ್ಯ ಮಾಡಲಿಲ್ಲ. ನಿನ್ನ ಆಜ್ಞೆ, ನಿನ್ನ ಮಾತನ್ನು ಕೈಗೊಳ್ಳಲು, ನಿನ್ನ ವಾಕ್ಯವನ್ನು ನನ್ನ ಜೀವನದಲ್ಲಿ ಕೈಗೊಳ್ಳಲು ನಾನು ಆಲಸ್ಯ ಮಾಡಲಿಲ್ಲ, ನಾನು ಆಸಕ್ತನಾದೆನು ಎಂಬುದಾಗಿ. ಪ್ರಿಯರೇ, ಈ ಒಂದು ಒಳ್ಳೆಯ ಸಮಯದಲ್ಲಿ ಕೂಡ ನಾವು ಆಸಕ್ತರಾಗಿರುವ, ಆಲಸ್ಯ ಮಾಡುವುದು ಬೇಡ. ವಾಕ್ಯವನ್ನು ಕೇಳುವಾಗ ಆಲಸ್ಯ ಮಾಡುವುದು ಬೇಡ. ದೇವರ ಕಡೆಗೆ ನಾವು ತಿರುಗಿಕೊಂಡು ಬರುವ ಪ್ರಿಯರೇ, ಆತನ ಚಿತ್ತದಂತೆ ನಡಿಲಿಕ್ಕೆ ನಾವು ತವಕ ಪಡುವ.
ಅಫ್ಕೋರ್ಸ್ ಈ ಲೋಕದಲ್ಲಿ ಕೆಲವು ಸಲ ಕಷ್ಟ ಆಗಿರ್ಬೋದು. ಆ ಕಷ್ಟದ ಸಮಯದಲ್ಲಿ ಪವಿತ್ರಾತ್ಮನ ಹತ್ತುಕೊಳ್ಳುವ ನಿಮ್ಮ ಸಂಗಡ ಇದ್ದಾನೆ. ಆತನ ಸಂಗಡ ಮಾತನಾಡ್ರಿ. ಆತನ ಶಕ್ತಿಯಲ್ಲ, ಆತನೊಬ್ಬ ವ್ಯಕ್ತಿಯಾಗಿದ್ದಾನೆ, ನಿಮ್ಮ ಜೊತೆ ಇದ್ದಾನೆ. ಆತನು ನಮ್ಮ ಜೊತೆ ಇದ್ದುಕೊಂಡು ನಡೆಸ್ತಾನೆ. ಇದನ್ನು ರೆಕಗ್ನೈಸ್ ಮಾಡಿರಿ. ಆಮೇಲೆ ಆತನಲ್ಲಿ ಪ್ರಾರ್ಥಿಸಿರಿ ಮತ್ತು ಮುಂದಕ್ಕೆ ಆತನ ಚಿತ್ತದಿಂದ ನಡೆಯಲು ಆತನು ನಮಗೆ ಸಹಾಯ ಮಾಡ್ತಾನೆ. ಹಲ್ಲೆಲೂಯಾ. ಈ ರೀತಿ ಜೀವನ ಮಾಡುವ ಹಾಗೆ ದೇವರು ತಾನೇ ನಮಗೆ ಸಹಾಯ ಮಾಡಲಿ. ನಾವು ಪ್ರಾರ್ಥಿಸುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಒಳ್ಳೆಯ ಸಮಯಕ್ಕೋಸ್ಕರ ನಿನಗೆ ಸ್ತೋತ್ರಪ್ಪ. ಕರ್ತನ ದಾವೀದನು ಹೇಳುವ ಪ್ರಕಾರ ನಿನ್ನ ಚಿತ್ತದಂತೆ ನಡೆಯಲು ನನಗೆ ಕಲಿಸು, ನನ್ನ ದೇವರು ನೀನಲ್ಲವೋ ಎಂಬುದಾಗಿ ಹೇಳಿದ ಆ ಪ್ರಾರ್ಥನೆಯ ಪ್ರಕಾರ ಸ್ವಾಮಿ ದೇವರೇ, ನಾವು ಸ್ವಾಮಿ ನಿನ್ನ ಮಕ್ಕಳಾಗಿ ನಿನ್ನ ಚಿತ್ತವನ್ನು ಅರಿತುಕೊಂಡು ನಮ್ಮ ಜೀವನದಲ್ಲಿ ಸ್ವಾಮಿ ನಡೆಯಲು ನಮಗೆ ಸಹಾಯ ಮಾಡು. ಏನೇ ಪರಿಸ್ಥಿತಿ ಇದ್ದರೂ ಕೂಡ ಆ ಪರಿಸ್ಥಿತಿಯಲ್ಲಿ ದೇವರೇ ನಮಗೆ ನಡೆಯಲು ನಿನ್ನ ಸಹಾಯವನ್ನು ದಯಪಾಲಿಸಿಕೊಡು. ಪವಿತ್ರಾತ್ಮ ದೇವರೇ, ನಮಗೆ ಸಹಾಯ ಮಾಡು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಕರ್ತನೆ, ಹೀಗೆ ನೀನು ನಮಗೆ ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸುತ್ತೇವೆ, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಪ್ರೀತಿಯ ದೇವಜನರೇ, ಬಿಗ್ ಜೆ ಟಿವಿಯು ದಿನದ 24 ತಾಸುಗಳ ಕಾಲ ಈ ದೇವರ ಚಿತ್ತದ ವಿಷಯವಾದ ಮಾತುಗಳನ್ನು ಟಿವಿ ಮಾಧ್ಯಮದ ಮೂಲಕ ಅನೇಕರಿಗೆ ತಲುಪಿಸ್ತಾ ಇದೆ. ಒಂದು ವೇಳೆ ಈ ಸೇವೆಯಲ್ಲಿ ಪಾಲುಗಾರಿಕೆ ತೆಗೆದುಕೊಳ್ಳಬೇಕು ಎಂಬುದಾಗಿ ನೀವು ಬಯಸುವುದಾದರೆ ನಮ್ಮನ್ನು ಸಂಪರ್ಕಿಸಿ, ಅಥವಾ ಈ ಒಂದು ಸೇವೆಗೋಸ್ಕರ ದಯವಿಟ್ಟು ಪ್ರಾರ್ಥನೆ ಮಾಡಿರಿ. ಇನ್ನೂ ಅನೇಕ ಕಡೆಗೆ ಈ ಒಂದು ಸೇವೆ ಹಬ್ಬಿ ದೇವರಿಗೆ ಮಹಿಮೆ ಆಗಲಿ ಮತ್ತು ಜನರೆಲ್ಲರೂ ದೇವರ ಚಿತ್ತದಂತೆ ನಡೆಯುವ ಹಾಗೆ ಅವರಿಗೆ ಈ ಮಾಧ್ಯಮ ಕೂಡ ಅವರಿಗೆ ಸಹಾಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸಿರಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆ